ಇವತ್ತಿನ ದಿನ ತಂದೆ ತಾಯಿಗಳು ಮಕ್ಕಳನ್ನ ಯಾವುದಾದ್ರೂ ಕೂಡ ಒಂದು ಕ್ರಿಶ್ಚಿಯಾನಿಟಿ ಇರತಕ್ಕಂತಹ ಅಥವಾ ಯಾವ ಸಂಸ್ಕಾರವೂ ಕೂಡ ಬೆಳೆಸದೇ ಇರತಕ್ಕಂತಹ ಅನೇಕ ಆ ಪಾಠಶಾಲೆಗೆ ಸ್ಕೂಲ್ಗಳಿಗೆ ಕಳಿಸಿ ಮಕ್ಕಳನ್ನ ಸಂಸ್ಕಾರಹೀನರನ್ನಾಗಿ ಮಾಡ್ತಾರೆ. ಮಕ್ಕಳನ್ನ ಸಂಸ್ಕಾರಹೀನರಾಗಿ ಮಾಡಿದ ಮೇಲೆ ಸ್ಕೂಲಲ್ಲೇ ಅಂಥ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆಗೆ ಒಂದು ಸಂಸ್ಕಾರವನ್ನು ಕಲಿಯಿರಿ ಅಂತ ಹೇಳಿದಾಗ ಆ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಉಂಟೆ? ಆದ್ದರಿಂದ ಮಕ್ಕಳನ್ನ ಕೇವಲ ಹುಟ್ಟಿಸೋದು ಮಾತ್ರ ಕರ್ತವ್ಯ ಅಲ್ಲ, ಹುಟ್ಟಿಸಿದ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮ ಸಂಸ್ಕಾರ ಪೂರ್ವಕವಾದ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳನ್ನು ಉತ್ತಮವಾದ ಕುಲಕ್ಕೆ ದಾನ ಮಾಡಿ, ಅಷ್ಟೇ ಅಲ್ಲ ಉತ್ತಮವಾದ ಸೊಸೆಯಂದಿರನ್ನ ತಮ್ಮ ಮನೆಗೆ ತೆಗೆದುಕೊಂಡು ತಮ್ಮ ಮೊಮ್ಮಕ್ಕಳನ್ನು ನೋಡಿಕೊಂಡು ತುಂಬಾ ಸುಖವಾದ ಜೀವನವನ್ನು ನಡೆಸಬೇಕಂತೆ ಆ ದಂಪತಿಗಳು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे. श्रीगुरुभ्यो नमः. हरिः ओಂ. ನೂತನವಾಗಿ ವಿವಾಹವಾದ ಈ ವೆಂಕಟನಾಥ ದಂಪತಿಗಳಿಗೆ ಅನೇಕ ವೈದಿಕ ವಿದ್ವಾಂಸರೆಲ್ಲರೂ ಕೂಡ ಸೇರಿ ಆ ನೂತನ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಮನಃಪೂರ್ವಕವಾಗಿ. ಅನೇಕ ಜನ ಬ್ರಾಹ್ಮಣರು ಅನೇಕ ಗುಂಪುಗಳನ್ನ ಮಾಡಿಕೊಂಡು ಅನೇಕ ರೀತಿಯಾಗಿ ಆಶೀರ್ವಾದವನ್ನ ಮಾಡ್ತು. ಅದರಲ್ಲಿ ಒಂದು ಬ್ರಾಹ್ಮಣರ ಗುಂಪು, ಬ್ರಾಹ್ಮಣರ ಸಭೆ ಆ ನೂತನ ದಂಪತಿಗಳಿಗೆ ಯಾವ ರೀತಿ ಆಶೀರ್ವಾದವನ್ನ ಮಾಡಿತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. बालावेतावाप्नुतां दीर्घमायुर्नित्यां प्रीतिं चाष्टपुत्रान् गुणाढ्यान् शस्तं वित्तं सन्ततिं शोभमाना सौख्यं धन्यौ धान्य भूगो समृद्धिम्. ಏತೌ ಬಾಲೌ ದೀರ್ಘಮಾಯು ಆಪ್ನುತಾಂ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನಾದರೂ ಒಂದು ಉತ್ಕೃಷ್ಟವಾದದ್ದನ್ನ ಸಾಧನೆ ಮಾಡಬೇಕು ಅಂತಾದರೆ ಅವನಿಗೆ ಪರಮಾತ್ಮ ಆಯುಷ್ಯವನ್ನ ಕೊಟ್ಟಿರಬೇಕು. ಆಯುಷ್ಯ ಇಲ್ಲದೆ ಹೋದ್ರೆ ಕೇವಲ ಅಲ್ಪವಾದ ಆಯುಷ್ಯವನ್ನ ಇಟ್ಟುಕೊಂಡಿದ್ದರೆ ಏನನ್ನೂ ಕೂಡ ನಮಗೆ ಸಾಧನೆಯನ್ನ ಅಂದುಕೊಂಡಷ್ಟು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಈ ಕಾರಣದಿಂದ ನೆರೆದ ಆ ಬ್ರಾಹ್ಮಣರ ಸಭೆ ತುಂಬು ಹೃದಯದಿಂದ ಆ ನೂತನ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಈ ನೂತನ ದಂಪತಿಗಳು ಅತ್ಯಂತ ದೀರ್ಘವಾದ ಆಯುಷ್ಯವನ್ನ ಹೊಂದಲಿ. ಯಾಕೆ? ಆಯುಷ್ಯ ಗಟ್ಟಿ ಇದ್ದರೆ ಆಗ ಏನಾದರೂ ಕೂಡ ಆಲೋಚನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಆಯುಷ್ಯವನ್ನ ಆ ಪರಮಾತ್ಮ ಮೊದಲು ನಮಗೆ ಕರುಣಿಸಬೇಕು. ಆದ್ದರಿಂದ ಆ ಬ್ರಾಹ್ಮಣರ ಸಭೆ ನೂತನ ದಂಪತಿಗಳಿಗೆ ಈ ಇಬ್ಬರೂ ದಂಪತಿಗಳು ಕೂಡ ಅತ್ಯಂತ ದೀರ್ಘವಾದ ಆಯುಷ್ಯವನ್ನು ಹೊಂದಲಿ. ಹೀಗೆ ಅಷ್ಟೇ ಅಲ್ಲ, ಕೇವಲ ಆಯುಷ್ಯ ಇದ್ದ ಮಾತ್ರಕ್ಕೆ ಸಂಸಾರದ ನೊಗ ಇದು ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯ ಆಗೋದಿಲ್ಲ. ಹೊರತು
ಯಾವ ದಂಪತಿಗಳು ನೂತನವಾಗಿ ವಿವಾಹಿತರಾಗಿದ್ದಾರೋ ಆ ದಂಪತಿಗಳಲ್ಲಿ ಸಾಯುವ ತನಕವೂ ಕೂಡ ಅವಿಚ್ಛಿನ್ನವಾದ ಪ್ರೀತಿ ಇರಬೇಕು. ಏನೋ ಮದುವೆ ಆಗೋ ತನಕ ಮಾತ್ರ ಪ್ರೀತಿಯನ್ನ ಮಾಡಿ, ಮದುವೆ ಆದ ಮೇಲೆ ಆ ಹೆಂಡತಿಯ ಮೇಲೆ ಹೆಂಡತಿ ನೀ ಪ್ರಾಣ ಹೆಂಡತಿ ಅನ್ನೋ ರೀತಿಯಾಗಿ ಅವಳ ಹತ್ತಿರ ವರ್ತಿಸದೆ ಏನು ಮಾಡಬೇಕು ಅಂದ್ರೆ ಕೊನೆ ಕಾಲದ ತನಕವೂ ಕೂಡ ಅವಳಲ್ಲಿ ಅವಿಚ್ಛಿನ್ನವಾದಂತ ಪ್ರೀತಿಯನ್ನ ತೋರಿಸಬೇಕು. ಅದಕ್ಕೋಸ್ಕರ ಬ್ರಾಹ್ಮಣರು ಆಶೀರ್ವಾದವನ್ನ ಮಾಡ್ತಾರೆ, ನಿತ್ಯಾಂ ಪ್ರೀತಿಂ, ನಿಮ್ಮಿಬ್ಬರಲ್ಲಿಯೂ ಕೂಡ ಅವಿಚ್ಛಿನ್ನವಾದ, ಯಾರೂ ಕೂಡ ಮೂಗು ತೂರಿಸದೆ ಇರುವಂತಹ, ಮೂಗು ತೂರಿಸಿದರೂ ಕೂಡ ನಿಮ್ಮಲ್ಲಿ ಇರುವಂತಹ ಪ್ರೀತಿಗೆ ಯಾವ ತೊಂದರೆಯೂ ಕೂಡ ಆಗದಂತಾಗಲಿ. ಅಷ್ಟೇ ಅಲ್ಲ, ಯಾತಕ್ಕೋಸ್ಕರ ಮದುವೆ ಅನ್ನೋ ಸಂಸ್ಕಾರವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ, ಗುರುಕುಲದಿಂದ ಆ ಅಧ್ಯೇತ್ರ ತನ್ನ ಮನೆಗೆ ವಾಪಸ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಒಂದು ಮಾತನ್ನ ಗುರುಗಳು ಹೇಳ್ತಾರೆ, ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ. ಯಾವ ಈ ಉಪದೇಶಗಳು ಇದ್ದಾವೆ, ಈ ಉಪದೇಶಗಳನ್ನ ಪಡೆದುಕೊಂಡು ಬ್ರಹ್ಮಚರ್ಯಾಶ್ರಮಕ್ಕಿಂತ ಮುಂದಿನ ಆಶ್ರಮವಾದ ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿ ಆ ಗೃಹಸ್ಥಾಶ್ರಮದಲ್ಲಿ ಉತ್ತಮವಾದ ಸಂತಾನವನ್ನು ಪಡೆದುಕೋ. ಹೊರತು ಪಲಾಯನವಾದಿಯಾಗಿ ಸನ್ಯಾಸಿಯಾಗಿಯೋ ಅಥವಾ ಆಜನ್ಮ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುವಂತೆ ಅಂಥ ವ್ರತಗಳನ್ನ ನೀನು ಮಾಡಲಿಕ್ಕೆ ಹೋಗಬೇಡ. ಈ ಕಾರಣದಿಂದ ಹೇಳ್ತಾ ಇದ್ದಾರೆ, ಅಷ್ಟಪುತ್ರಾನ್ ಗುಣಾಢ್ಯಾನ್, ಅತ್ಯಂತ ಉತ್ತಮವಾದ ಗುಣಗಳಿಂದ ಉತ್ಕೃಷ್ಟರಾದ ಗುಣವಂತರಾದಂತಹ 8 ಮಕ್ಕಳನ್ನ ನೀವಿಬ್ಬರೂ ಕೂಡ ದಂಪತಿಗಳು ಹೆತ್ತು ಆ ಮಕ್ಕಳನ್ನ ಪೋಷಿಸುವಂತಾಗಿ. ಪ್ರತಿಯೊಬ್ಬ ದಂಪತಿಗಳೂ ಕೂಡ ಈ ಬ್ರಾಹ್ಮಣರ ಆಶೀರ್ವಾದವನ್ನ ಸ್ವಲ್ಪ ಜಾಗೃತಿಯಿಂದ ನಾವು ಗಮನಿಸಬೇಕು. ಯಾಕೆ ಇವತ್ತಿನ ದಿನ ನಾವೆಲ್ಲ ಮದುವೆ ಆಗ್ತೇವೆ, ಮದುವೆ ಆದಾಗ ಮೊದಲೇ ಆ ದಂಪತಿಗಳು ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತಿನ ದಿನ ಮಕ್ಕಳನ್ನ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಆಮೇಲೆ ಇನ್ನೆಷ್ಟೋ ವರ್ಷ ಆದ ಮೇಲೆ ಒಂದೇ ಒಂದು ಮಕ್ಕಳನ್ನ ಇವತ್ತಿನ ದಿನ ಮಾಡಿಕೊಳ್ಳುವಂತಹ ಒಂದು ಸಂಸ್ಕಾರ ಬೆಳೀತಾ ಇದೆ. ಅಥವಾ ಇನ್ನು ಕೆಲವರಿಗೆ ಆ ಪರಮಾತ್ಮ ಮಕ್ಕಳನ್ನೇ ಕೊಡೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ವೇದವ್ಯಾಸ ದೇವರು ಮಹಾಭಾರತ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಏಷ್ಟವ್ಯಾ ಬಹವ ಪುತ್ರಾಹ. ಪರಮಾತ್ಮನ ಹತ್ತಿರ ನಾವು ಬೇಡಿಕೊಳ್ಳಬೇಕಂತೆ, ತುಂಬಾ ಮಕ್ಕಳನ್ನ ನಮಗೆ ದಯಪಾಲಿಸು. ಯಾಕೆ? ತುಂಬಾ ಮಕ್ಕಳು ಹುಟ್ಟಿದಾಗ ಆ ಅನೇಕ ಮಕ್ಕಳಲ್ಲಿ ಒಬ್ಬನಾದರೂ ಒಬ್ಬ ಗಯಾ ಕ್ಷೇತ್ರಕ್ಕೆ ಹೋಗಿ ವಿಷ್ಣುಪಾದನ ಮೇಲೆ ಪಿಂಡ ಪ್ರದಾನವನ್ನ ಮಾಡಿದರೆ ಆ ಪರಮಾತ್ಮ ನಮಗೆ ಸದ್ಗತಿಯನ್ನ ಕೊಟ್ಟಾನು ಅನ್ನೋದಕ್ಕೋಸ್ಕರ. ಅದೇ ಮಹಾಭಾರತ ಹೇಳುತ್ತೆ, ನೇಷ್ಟವ್ಯಾ ಬಹವ ಪುತ್ರಾಹ, ಮಕ್ಕಳು ಬೇಡ ಬೇಡ ಅಂತ ಹೇಳ್ಬೇಕು. ಯಾಕೆ ಅಂದರೆ ಹುಟ್ಟುವ ಅನೇಕ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಹೆಂಡವನ್ನ ಪಾನ ಮಾಡಿದ, ಮದ್ಯಪಾನವನ್ನ ಮಾಡಿದ, ಮಾಂಸವನ್ನ ತಿಂದ ಅಂತ ಹೇಳಿದ್ರೆ ತನ್ನ ಇಡೀ ಕುಲವನ್ನೇ ನರಕದಲ್ಲಿ ಬೀಳಿಸುವಂತಹ ಕೆಟ್ಟ ಕೆಲಸವನ್ನ ಮಾಡ್ತಾನೆ. ಆದ್ದರಿಂದ ನೇಷ್ಟವ್ಯ ಬಹವ ಪುತ್ರ. ಹಾಗಾದ್ರೆ ಮಕ್ಕಳು ಬೇಕು ಅಂತ ಹೇಳುತ್ತೆ ಮಹಾಭಾರತ, ಮಕ್ಕಳನ್ನ ಪಡಿಬೇಡಿ ಅನ್ನೋದನ್ನು ಕೂಡ ಮಹಾಭಾರತವೇ ಹೇಳುತ್ತೆ. ಏನಿದರ ಆಂತರ್ಯ ಅಂತ ನಾವು ಗಮನಿಸಿದರೆ ಅದಕ್ಕೆ ನಾವು ವ್ಯಾಸರ ಆಂತರ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಏಷ್ಟವ್ಯಾ ಬಹವ ಪುತ್ರಾಹ, ಮಕ್ಕಳು ತುಂಬಾ ಮಕ್ಕಳು ಬೇಕು ಬೇಕು ಅಂತ ಹೇಳಿದರೆ ಎಂಥ ಮಕ್ಕಳು ಬೇಕು ಅಂದರೆ ಪ್ರಹ್ಲಾದನಂತಹ, ಅಂಬರೀಷನಂತಹ, ರಂತಿದೇವನಂತಹ ತ್ಯಾಗ ಸ್ವರೂಪಿಗಳಾದಂತಹ ಯಾವ ಮಕ್ಕಳು ಇದ್ದಾರೆ ಪರಮಾತ್ಮ ಅಂಥ ಮಕ್ಕಳನ್ನು ನನಗೆ ದಯಪಾಲಿಸು. ಹೊರತು ದುರ್ಯೋಧನನಂತಹ, ದುಶ್ಯಾಸನನಂತಹ, ಕರ್ಣನಂತಹ ಇಂಥ ದುಷ್ಟ ಪುತ್ರರನ್ನ ನೀನು ನನಗೆ ದಯಪಾಲಿಸೋದಾದರೆ ನನಗೆ ಸಂತಾನವೇ ಬೇಡ.
ಈ ಆಂತರ್ಯದಲ್ಲಿ ವೇದವ್ಯಾಸ ದೇವರು ಮಕ್ಕಳು ಬೇಕು ಮಕ್ಕಳು ಬೇಡ ಅನ್ನೋದನ್ನ ಎರಡನ್ನೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವ್ಯಾಸರು ಮಹಾಭಾರತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಒಂದೇ ಮಕ್ಕಳನ್ನ ಯಾರು ಪಡ್ಕೋತಾರೋ ಅವನು ಕುರುಡ ಅಂತ, ಒಕ್ಕಣ್ಣ ಅಂತ ಅರ್ಥ. ಅದಕ್ಕೋಸ್ಕರ ಕನಿಷ್ಠ ಪಕ್ಷ 2 ಮಕ್ಕಳನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳಲೇಬೇಕು. 2 ಮಕ್ಕಳಾದ ಮೇಲೆ ಬೇಕಾದ್ರೆ ಮಕ್ಕಳನ್ನು ಇನ್ನಷ್ಟು ಮಾಡಿಕೊಳ್ಳಿ, ಒಳ್ಳೆಯದೇ. ಆದರೆ ಮಕ್ಕಳನ್ನೇ ಮಾಡಿಕೊಳ್ಳದೆ ಇರುವಂತ ಯಾವ ಒಂದು ಆಧುನಿಕ ಸಂಸ್ಕೃತಿ ಇವತ್ತಿನ ದಿನ ನಮ್ಮ ಈ ಸಮಾಜದಲ್ಲಿ ಬೆಳೀತಾ ಇದೆ, ಈ ಸಂಸ್ಕೃತಿಯನ್ನ ತೊಡೆದು ಹಾಕಿ ಉತ್ತಮವಾದ ಸಂತಾನವನ್ನ ಪಡೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬ ನೂತನ ದಂಪತಿಗಳು ಕೂಡ ಪ್ರಯತ್ನವನ್ನ ಪಡಲೇಬೇಕು ಅನ್ನೋದನ್ನ ಶಾಸ್ತ್ರ ಒತ್ತಿ ಒತ್ತಿ ಹೇಳುತ್ತೆ. ವಿವಾಹ ಸಂಸ್ಕಾರವನ್ನ ಮಾಡಿಕೊಳ್ಳೋದು ಕೂಡ ಕೇವಲ ಆ ಹೆಣ್ಣು ಗಂಡಿನ ಒಂದು ಕಾಮದ ತೃಷೆಯನ್ನ ಪೂರ್ಣ ಮಾಡಿಕೊಳ್ಳೋದಕ್ಕೋಸ್ಕರ ಅಷ್ಟೇ ಅಲ್ಲ, ಅದೊಂದು ದೊಡ್ಡ ಯಜ್ಞ ಇದ್ದಂತೆ. ಆ ಯಜ್ಞವನ್ನ ಮಾಡಬೇಕಾದರೂ ಕೂಡ ಪರಮಾತ್ಮ ಮುಖ್ಯ ಪ್ರಾಣದೇವರ ಭಾರತೀ ದೇವಿಯ ಅನುಸಂಧಾನವನ್ನು ಇಟ್ಟುಕೊಂಡು ನಾವು ಉತ್ತಮ ಸಂತಾನವನ್ನು ಪಡೆದುಕೊಳ್ಳೋದಕ್ಕೋಸ್ಕರವೇ ಆ ಯಜ್ಞವನ್ನ ನಡೆಸ್ತೇವೆ ಅನ್ನೋ ಒಂದು ಅನುಸಂಧಾನವನ್ನು ಇಟ್ಟು ಮಾಡಬೇಕು ಅಂತ ಶಾಸ್ತ್ರಗಳು ಕೂಡ ನಿರೂಪಣೆಯನ್ನ ಮಾಡ್ತವೆ. ಆದ್ದರಿಂದ ಆ ಬ್ರಾಹ್ಮಣ ಪರಿಷತ್, ಬ್ರಾಹ್ಮಣ ಸಭೆ ಏನಿದೆ ಆಶೀರ್ವಾದವನ್ನ ಮಾಡ್ತಾ ಇದೆ. ಅಷ್ಟಪುತ್ರಾನ್ ಗುಣಾಢ್ಯಾನ್, ಗುಣವಂತರಾದ 8 ಮಕ್ಕಳನ್ನ ಈ ನೂತನ ದಂಪತಿಗಳು ಪಡೆಯುವಂತಾಗಲಿ ಅಂತ ಆಶೀರ್ವಾದ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಶಸ್ತಂ ವಿತ್ತಂ ಸಂತತಿಂ. ಶಸ್ತಂ ವಿತ್ತಂ ಅಂದರೆ ಇಷ್ಟೆಲ್ಲಾ ಮಕ್ಕಳನ್ನು ಪಡ್ಕೊಂಡ ಮೇಲೆ ಆ ಮಕ್ಕಳನ್ನೇ ಸಾಕ್ಲಿಕ್ಕೆ ದುಡ್ಡಿಲ್ಲದೆ ಹೋದ್ರೆ ಹೆಂಗ್ ತಾನೇ ಸಾಧ್ಯ ಆಗತ್ತೆ? ಅದಕ್ಕೆ ಆಶೀರ್ವಾದವನ್ನು ಮಾಡ್ಬೇಕಾದ್ರೆ ಬರೀ 8 ಮಕ್ಕಳನ್ನ ಹಡಿ ಅಂತ ಮಾತ್ರ ಆಶೀರ್ವಾದವನ್ನು ಮಾಡೋದು ಅಲ್ಲ. ಅಷ್ಟೇ ಅಲ್ಲ, ಅಷ್ಟು ಮಕ್ಕಳನ್ನ ಹೆತ್ತ ಮೇಲೆ ನಿನ್ನ ಕುಟುಂಬವನ್ನ ಭರಣೆ ಮಾಡೋದಕ್ಕೋಸ್ಕರ, ಹೆತ್ತು ಸಲಹೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ನಿನಗೆ ಉತ್ತಮವಾದ ಹಣದ ಅವಶ್ಯಕತೆಯೂ ಕೂಡ ಇದೆ. ಆದ್ರಿಂದ ಆರ್ಥಿಕ ಸಂಪತ್ತು ಕೂಡ ಆ ಭಗವಂತ ನಿನಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು. ಅಷ್ಟೇ ಅಲ್ಲ, ಶೋಭಮಾನಾಂ ಸಂತತಿಂ ಅಂತ ಹೇಳ್ತಾರೆ. ಬರೀ ಕೇವಲ ನೀನು ನಿನ್ನ ಮಕ್ಕಳನ್ನ ಹುಟ್ಟಿಸೋದು ಮಾತ್ರ ಅಲ್ಲ, ಆ ಹುಟ್ಟಿಸಿದ ಪ್ರತಿಯೊಂದು ಮಕ್ಕಳಿಗೂ ಕೂಡ ಉತ್ತಮ ಸಂಸ್ಕಾರ ಪೂರ್ವಕವಾದ ಶಿಕ್ಷಣವನ್ನು ಕೊಡೋದು ಕೂಡ ಇವತ್ತಿನ ಉತ್ತಮವಾದ ಶಿಕ್ಷಣವನ್ನು ಕೊಡೋದು ಕೂಡ ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಇವತ್ತಿನ ದಿನ ತಂದೆ ತಾಯಿಗಳು ಮಕ್ಕಳನ್ನ ಯಾವುದಾದ್ರೂ ಕೂಡ ಒಂದು ಕ್ರಿಶ್ಚಿಯಾನಿಟಿ ಇರತಕ್ಕಂತಹ ಅಥವಾ ಯಾವ ಸಂಸ್ಕಾರವೂ ಕೂಡ ಬೆಳೆಸದೇ ಇರತಕ್ಕಂತಹ ಅನೇಕ ಆ ಪಾಠಶಾಲೆಗೆ, ಸ್ಕೂಲ್ಗಳಿಗೆ ಕಳಿಸಿ ಮಕ್ಕಳನ್ನ ಸಂಸ್ಕಾರಹೀನರನ್ನಾಗಿ ಮಾಡ್ತಾರೆ. ಮಕ್ಕಳನ್ನ ಸಂಸ್ಕಾರಹೀನರಾಗಿ ಮಾಡಿದ ಮೇಲೆ ಸ್ಕೂಲಲ್ಲೇ ಅಂಥ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆಗೆ ಒಂದು ಸಂಸ್ಕಾರವನ್ನು ಕಲಿಯಿರಿ ಅಂತ ಹೇಳಿದಾಗ ಆ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಉಂಟೆ? ಆದ್ದರಿಂದ ಮಕ್ಕಳನ್ನ ಕೇವಲ ಹುಟ್ಟಿಸೋದು ಮಾತ್ರ ಕರ್ತವ್ಯ ಅಲ್ಲ, ಹುಟ್ಟಿಸಿದ ಪ್ರತಿಯೊಂದು ಮಗುವಿಗೂ ಕೂಡ ಉತ್ತಮ ಸಂಸ್ಕಾರ ಪೂರ್ವಕವಾದ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳನ್ನು ಉತ್ತಮವಾದ ಕುಲಕ್ಕೆ ದಾನ ಮಾಡಿ, ಅಷ್ಟೇ ಅಲ್ಲ ಉತ್ತಮವಾದ ಸೊಸೆಯಂದಿರನ್ನ ತಮ್ಮ ಮನೆಗೆ ತೆಗೆದುಕೊಂಡು ತಮ್ಮ ಮೊಮ್ಮಕ್ಕಳನ್ನು ನೋಡಿಕೊಂಡು ತುಂಬಾ ಸುಖವಾದ ಜೀವನವನ್ನು ನಡೆಸಬೇಕಂತೆ ಆ ದಂಪತಿಗಳು. ಹೇಳ್ತಾರೆ ಶೋಭಮಾನಾಂ ಸಂತತಿಂ ಸೌಖ್ಯಂ, ಉತ್ತಮವಾದ ಒಂದು ಸಂತತಿಯನ್ನ, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವರ ಮಕ್ಕಳು, ಈ ಎಲ್ಲ ಮಕ್ಕಳನ್ನು ಕೂಡ ನೋಡುವಂತಾಗಲಿ ನೀವು. ಹಾಗಾದ್ರೆ ಇದು ಯಾವಾಗ ಸಾಧ್ಯ? ಆ ದಂಪತಿಗಳಿಗೆ ದೀರ್ಘವಾದ ಆಯುಷ್ಯ ಇದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ, ಹೊರತು ಇಲ್ಲದಿದ್ರೆ ಇದು ಸಾಧ್ಯವೇ ಆಗೋದಿಲ್ಲ. ಅಷ್ಟೇ ಅಲ್ಲ, ಹೇಳ್ತಾರೆ ಧಾನ್ಯ ಭೂಗೋ ಸಮೃದ್ಧಿಂ ಆಪ್ನುತಾ. ಧಾನ್ಯ ಅಷ್ಟು ಮಕ್ಕಳಿಗೆ, ನಿಮ್ಮ ದಂಪತಿಗಳಿಗೆ ಊಟಕ್ಕೋಸ್ಕರ, ವಾಸಕ್ಕೋಸ್ಕರ ಯಾವುದಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ತೊಂದರೆ ಆಗಬಾರದು. ಅಂಥ ಒಂದು ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅನ್ನೋ ಒಂದು ಹೃದಯಪೂರ್ವಕವಾಗಿ ಆ ಬ್ರಾಹ್ಮಣರೆಲ್ಲರೂ ಕೂಡ ಸೇರಿ ಆ ನೂತನ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ,
ಅನೇಕ ವೇದ ಮಂತ್ರಗಳು ಕೂಡ ಇದನ್ನೇ ನಿರೂಪಣೆ ಮಾಡ್ತವೆ. ಏನಂತ? ಅವಿಧವಾ ಭವ ವರ್ಷಾಣಿ ಶತಂ ಸಾ ಆಗ್ರಂತು ಸುವ್ರತ ತೇಜಸ್ವಿ ಚ ಯಶಸ್ವಿ ಚ ಧರ್ಮ ಪತ್ನಿ. ಹೀಗೆ ಆ ವೇದ ಮಂತ್ರಗಳ ನಿರೂಪಣೆಯನ್ನ ಮಾಡ್ತಾ ಅವಿಧವಾ ಭವ ವರ್ಷಾಣಿ ಶತಂ, ಶತಂ ವರ್ಷಾಣಿ 100 ವರ್ಷಗಳ ಪರ್ಯಂತ ನೀನು ಮುತ್ತೈದೆಯಾಗಿ ಇರು. ಹಾಗ ಅವಳು ಮುತ್ತೈದೆಯಾಗಿರಬೇಕಾದರೆ ಅವಳ ಗಂಡ ಇರಲೇಬೇಕು. ಗಂಡ ಹೋದ ಮೇಲೆ ಅವಳನ್ನ ಮುತ್ತೈದೆ ಅಂತ ಕರೀಲಿಕ್ಕೆ ಸಾಧ್ಯ ಉಂಟೆ? ಆದ್ದರಿಂದ ಹೀಗೆ ವೇದ ಮಂತ್ರಗಳು ಯಾವುದನ್ನ ಹೇಳ್ತಾವೋ ಅದನ್ನೇ ಬ್ರಾಹ್ಮಣರು ತಮ್ಮ ಹೃದಯ ಪೂರ್ವಕವಾಗಿ ಆ ನೂತನ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡಿದರು ಅನ್ನೋ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಬ್ರಾಹ್ಮಣರ ಗುಂಪು ಆ ಮದುವೆಗೆ ಬಂದಿತ್ತು. ಆ ಬ್ರಾಹ್ಮಣರ ಗುಂಪು ಆ ನೂತನ ದಂಪತಿಗಳಿಗೆ ಏನಂತ ಆಶೀರ್ವಾದವನ್ನ ಮಾಡ್ತು ಹೇಳ್ತಾರೆ. ಇಂದ್ರಾಣಿ ಬಲರಿಪುವೈರಿಣೀವ ವಾಣಿ ಲೋಕೇಶೇ ಕಲಶಪಯೋಧಿ ಕನ್ಯಕೇವ ಗೋವಿಂದೇ ಗರಲಗಲೆ ಗಿರೀಂದ್ರ ಕನ್ಯಾ ಕನ್ಯಾ ಸ್ಯಾದಯಿತ ಮನಃ ಪ್ರಹರ್ಷಿಣೀಯಂ. ಕನ್ಯಾ ಯಾವ ಈ ವೆಂಕಟನಾಥರನ್ನ ಮದುವೆ ಆಗಿರುವಂತಹ ಈ ಸರಸ್ವತಿ ದೇವಿ ಇದ್ದಾಳೆ. ಆ ಸರಸ್ವತಿ ದೇವಿ ತನ್ನ ಗಂಡನ ಮನಸ್ಸನ್ನ ಅತ್ಯಂತ ಸಂತೋಷ ಪಡಿಸುವಂತಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ್ರು. ಯಾವುದೇ ರೀತಿಯಾಗಿ ಗಂಡನ ಮನಸ್ಸಿಗೆ ವೇದನೆಯನ್ನ ದುಃಖವನ್ನ ಕೊಡದೆ ಸದಾ ಕಾಲ ಗಂಡನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವಂತಾಗಲಿ. ಹೇಗೆ? ಇಂದ್ರಾಣಿ ಬಲರಿಪು ವೈರಿಣಿ ವಾಣಿ. ಬಲರಿಪು ವೈರಿಣಿ, ಬಲರಿಪು ವೈರಿಣಿ ಅಂದರೆ ಬಲ ಎಂಬ ಅಸುರನ ವೈರಿ ಶತ್ರು ಆಗಿರುವಂಥವನು ಯಾರು ಅಂತ ಹೇಳಿದ್ರೆ ದೇವೇಂದ್ರ. ದೇವೇಂದ್ರನಿಗೆ ಅನೇಕ ಜನ ಶತ್ರುಗಳು ಇದ್ದಾರೆ. ಯಾಕೆ? ಎಲ್ಲರೂ ಕೂಡ ಹೋಗಿ ಸಿಂಹಾಸನದ ಮೇಲೆ ಕೈ ಹಾಕ್ತಾರೆ. ಪರಮಾತ್ಮನ ಸಿಂಹಾಸನದ ಮೇಲೆ ಯಾರಿಗೂ ಕೂಡ ಹೋಗ್ಲಿಕ್ಕಾಗಲ್ಲ. ಚತುರ್ಮುಖ ಬ್ರಹ್ಮನ ಸತ್ಯಲೋಕಾಧಿಪತ್ಯವನ್ನು ವಹಿಸ್ಕೋತೇನೆ, ಸಾಧ್ಯ ಇಲ್ಲ. ಕೈಲಾಸ ಲೋಕದ ಆಧಿಪತ್ಯವನ್ನು ವಹಿಸ್ಕೋತೇನೆ, ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರತಿಯೊಬ್ಬ ದೈತ್ಯರು ಕೂಡ ಅಪೇಕ್ಷೆ ಪಡುವಂತ ಏಕೈಕ ಸಿಂಹಾಸನ ಅಂತಿದ್ದರೆ ಅದು ಇಂದ್ರನ ಸಿಂಹಾಸನ, ಸ್ವರ್ಗಲೋಕದ ಸಿಂಹಾಸನ. ಅಂಥ ಸ್ವರ್ಗಲೋಕದ ಸಿಂಹಾಸನವನ್ನ ಅನೇಕ ಜನ ದೈತ್ಯರು ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ನಹುಷ ಮಹಾರಾಜ, ಬಲಿಚಕ್ರವರ್ತಿ, ಪೃಥು ಚಕ್ರವರ್ತಿಯೂ ಕೂಡ ಅಪೇಕ್ಷೆಯನ್ನ ಪಟ್ಟಿರ್ತಾನೆ ಶತಕ್ರತುವನ್ನ ಮಾಡಿ. ಆದರೆ ಎಲ್ಲ ಮಹರ್ಷಿಗಳು ಕೂಡ ಪ್ರಾರ್ಥನೆಯನ್ನ ಮಾಡಿದಾಗ 100ನೇ ಆ ಯಜ್ಞವನ್ನ ನಡೆಸದೆ ಏಕೋನ ಶತುಕ್ರತು ಆಗಿ ಇಂದ್ರನ ಪದವಿಗೆ ತೊಂದರೆಯನ್ನು ಉಂಟು ಮಾಡಲಿಲ್ಲ ಅಂತ ಭಾಗವತದಲ್ಲಿ ನಾವು ಕಥೆಯನ್ನ ಕೇಳ್ತೇವೆ. ಹಾಗೆ ಈ ಇಂದ್ರಾಣಿ ಇಂಥ ಆ ಎಲ್ಲ ದೈತ್ಯರಿಗೂ ಕೂಡ ಶತ್ರು ಆಗಿರತಕ್ಕಂಥ ಯಾವ ಇಂದ್ರನಿದ್ದಾನೆ, ಆ ಇಂದ್ರನ ಮಡದಿ ಯಾರು? ಇಂದ್ರಾಣಿ ಅಂದ್ರೆ ಶಚೀದೇವಿ. ಆ ಶಚೀದೇವಿ ಸ್ವರ್ಗಲೋಕದಲ್ಲಿ ತನ್ನ ಗಂಡನಾದಂತಹ ಯಾವ ಇಂದ್ರದೇವನಿಗೆ ಸಂತೋಷವನ್ನ ಪಡಿಸ್ತಾಳೋ, ಯಾವುದೇ ರೀತಿಯಾಗಿ ದುಃಖವನ್ನೂ ಕೂಡ ಕೊಡದೆ ಅತ್ಯಂತ ಸಂತೋಷವನ್ನ ಪಡಿಸ್ತಾಳೋ ಆ ಶಚೀದೇವಿಯಂತೆ ಈ ಸರಸ್ವತೀ ದೇವಿಯೂ ಕೂಡ ಈ ವೆಂಕಟನಾಥರನ್ನ ಸಂತೋಷ ಪಡಿಸಲಿ.